ಮಂಗಳೂರು ನಗರದಲ್ಲಿರುವ ಜಿಲ್ಲಾಸ್ಪತ್ರೆ ವೆನ್ಲಾಕ್ಗೆ ದಿನಾಲು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಹಾಗೂ ಕಾಸರಗೋಡು ಪಕ್ಕದ ಜಿಲ್ಲೆಗಳಿಂದಲೂ ಕೂಡ ರೋಗಿಗಳು ಪ್ರತಿನಿತ್ಯ ಬರ್ತಾರೆ. ಆದರೆ ಒಂದು ಮಾತು ಕೇಳಿ ಬರ್ತಾ ಇದೆ, ಇಲ್ಲಿ ಬೆಡ್ ಸಮಸ್ಯೆ, ICU ಸಮಸ್ಯೆ ಕೊರತೆ ಕಾಣ್ತಾ ಇದೆ ಎಂಬಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸದ್ಯ ವೆನ್ಲಾಕ್ ಆಸ್ಪತ್ರೆಯ ಚಿತ್ರಣ ಹೇಗಿದೆ, ಅಲ್ಲಿರುವ ಸೌಲಭ್ಯಗಳೇನು, ಇದೆಲ್ಲದರ ಕುರಿತು ಸದ್ಯದ ಪರಿಸ್ಥಿತಿ ಕುರಿತು ಮಾತನಾಡೋಕೆ ನಮ್ಮ ಜೊತೆ ಇವತ್ತು ವೆನ್ಲಾಕ್ ಜಿಲ್ಲಾಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಶಿವಪ್ರಕಾಶ್ DS ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇದೀಗ ಮುಖ್ಯವಾಗಿ ವೆನ್ಲಾಕ್ ಜಿಲ್ಲಾಸ್ಪತ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾದಂತಹ ಜಿಲ್ಲಾಸ್ಪತ್ರೆ ಆದರೂ ಕೂಡ ಇಲ್ಲಿ ಸಿಗ್ತಾ ಇರುವ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳಿಂದ ತುರ್ತು ಟ್ರೀಟ್ಮೆಂಟ್ಗಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ, ಮುಖ್ಯವಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಇಲ್ಲಿಗೆ ಪ್ರತಿನಿತ್ಯ ರೋಗಿಗಳು ಬರ್ತಾರೆ. ಜೊತೆಗೆ ಪಕ್ಕದ ಕಾಸರಗೋಡು, ಮಂಜೇಶ್ವರ ಇಲ್ಲಿಂದಲೂ ಕೂಡ ಇಲ್ಲಿಗೆ ಟ್ರೀಟ್ಮೆಂಟ್ಗೆ ಬರ್ತಾರೆ. ಆದರೆ ಒಂದು ಮಾತು ಕೇಳಿ ಬರ್ತಾ ಇದೆ, ಹೊರಗಡೆ ಜಿಲ್ಲೆಗಳಿಂದ ಬಂದಂತಹ ರೋಗಿಗಳಿಗೆ ಇಲ್ಲಿ ಉನ್ನತವಾದಂತಹ ಒಂದು ಟ್ರೀಟ್ಮೆಂಟ್ ಪಡೆಯೋಕೆ ICU ಕೊರತೆ ಅಥವಾ ಬೆಡ್ ಕೊರತೆ ಕಾಣ್ತಾ ಇದೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ಈಗ ವೆನ್ಲಾಕ್ ಆಸ್ಪತ್ರೆಗೆ ನೂರಾರು ವರ್ಷಗಳಿಂದ ಇತಿಹಾಸ ಇರೋ ಆಸ್ಪತ್ರೆ, ತುಂಬ ದೊಡ್ಡ ಆಸ್ಪತ್ರೆ. ಇದು ರಾಜ್ಯಾದ್ಯಂತ ಎಲ್ಲರಿಗೂ ಗೊತ್ತಿರೋ ಆಸ್ಪತ್ರೆ. ಇಲ್ಲಿ ಸೇವೆ ಚೆನ್ನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ನಮಗೇನಾಗಿದೆ, ನನ್ನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 30 ಜಿಲ್ಲೆಗಳಿಂದನೂ ಇಲ್ಲಿ ಬಂದಿದ್ದಾರೆ. ಯೂಶಲಿ ನಾವು ಹೇಳ್ತೀವಿ 8 ಜಿಲ್ಲೆಯಿಂದ ಬರ್ತಾರೆ ಅಂತ. 30 ಜಿಲ್ಲೆಗಳಿಂದನೂ ಇಲ್ಲಿ ಬಂದು ಸೇವೆ ಪಡೆದಿರೋದು ನಮ್ಮ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ, ರೆಕಾರ್ಡ್ಸ್ ಇದೆ. ಸಾಮಾನ್ಯವಾಗಿ 8 ಜಿಲ್ಲೆಯವರು ಬರ್ತಾರೆ. ಪಕ್ಕದ ಕೇರಳ ರಾಜ್ಯದಿಂದಲೂ ಸಾಕಷ್ಟು ಜನ ಸೇವೆ ಪಡಿತಾರೆ. ಇಲ್ಲಿ ನೋಡಿ, ನಮ್ಮದು ಸ್ಯಾಂಕ್ಷನ್ ಬೆಡ್ ಇರೋದು 905 ಬೆಡ್ಡು ವೆನ್ಲಾಕ್ ಆಸ್ಪತ್ರೆ. ಬಟ್ ಫಂಕ್ಷನಿಂಗು 1088 ಬೆಡ್ಡು. ಒಂದು 10% ರೇಂಜಲ್ಲಿ ನಾವು ICU ಬೆಡ್ ಇಟ್ಕೊಂಡ್ರು ಕೂಡ ನನಗೆ 10%ಗಿಂತ ಜಾಸ್ತಿನೇ ಇದೆ. 116 ಬೆಡ್ಡು ICU ಬೆಡ್ ಇಟ್ಕೊಂಡಿದ್ದೀವಿ. ಇಲ್ಲಿ ಏನಾಗಿದೆ, ICU ಬೆಡ್ಡು ನಮ್ಮ ಪ್ರಪೋರ್ಷನೇಟಾಗಿ ನಮ್ಮ ಜಿಲ್ಲಾಸ್ಪತ್ರೆಗೆ ಎಷ್ಟಿದೆ ಅಷ್ಟು ಸರಿ ಇದೆ. ನಮಗೆ ವರ್ಕ್ಲೋಡ್ ಬೇರೆ ಜಿಲ್ಲೆಗಳಿಂದ ರೆಫರ್ ಆದಾಗ ನಮಗೆ ಅವಾಗ ಸ್ವಲ್ಪ ಬೇರೆ ಜಿಲ್ಲೆಗಳಿಂದ ಬಂದಾಗ ಅವರಿಗೆ ಕೆಲವು ಟೈಮ್ ಬೆಡ್ ಸಿಗಲ್ಲ. ಅದಕ್ಕೆ ಏನಾಗುತ್ತೆ ಅಂದರೆ, ಯಾವಾಗ ಗಲಾಟೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಈಗ ಒಂದು ಫಾರ್ ಎಕ್ಸಾಂಪಲ್ ಮೊನ್ನೆ ಚಿಕ್ಕಮಗಳೂರಿಂದ ಒಂದು ಕೇಸ್ ಕಳಿಸಿದ್ರು ರಾತ್ರಿ. ಇಲ್ಲಿ ICU ಬೆಡ್ ಇರಲಿಲ್ಲ. ICU ಬೆಡ್ ಇಲ್ಲ ಅಂದರೆ ನಾವೇನು ಮಾಡ್ತೀವಿ, ಇಲ್ಲಿ ನಮ್ಮ ಹೆಲ್ಪ್ ಡೆಸ್ಕ್ ಅವ್ರು ಏನು ಮಾಡ್ತಾರೆ, ಬೇರೆ ಸುತ್ತಮುತ್ತ ಮೆಡಿಕಲ್ ಕಾಲೇಜ್ ಇರೋ ಒಂದು ಆಸ್ಪತ್ರೆಗಳಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ICU ಅವೈಲಬಿಲಿಟಿ ಇದೆ ನೋಡಿಕೊಂಡು ಅಲ್ಲಿಗೆ ಆಯುಷ್ಮಾನ್ ಭಾರತದ ಅಡಿಯಲ್ಲಿ BPL ಕಾರ್ಡ್ ಇದ್ದರೆ ನಾವು ರೆಫರ್ ಮಾಡ್ತೀವಿ. BPL ಕಾರ್ಡ್ ಇಲ್ಲದಿದ್ದರೆ ಅದೇನು ಮಾಡೋಕ್ಕೆ ಬರಲ್ಲ, APLಲ್ಲಿ ಬೇರೆ ಕಡೆ ರೆಫರ್ ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ಈ ಬೆಡ್ ನಮ್ಮ ಆ್ಯಂಬುಲೆನ್ಸ್ ಹೊರ ಜಿಲ್ಲೆಯಿಂದ ಬಂದಿರ್ತಾರಲ್ಲ, ಅವರು ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ಹತ್ರ ನಿಂತಿರ್ತಾರೆ. ಇಲ್ಲಿ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಬೆಡ್ ಅವೈಲಬಿಲಿಟಿ ನೋಡ್ಕೊಳ್ಬೇಕು. ಅದಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಮಿಡಿಯೇಟ್ ಹೆಲ್ಪ್ ಡೆಸ್ಕ್ ಅವರು ಹುಡುಗರು ಇರ್ತಾರೆ, ಅವ್ರಿಗೊಂದು 10 ನಿಮಿಷ ಆದರೂ ಬೇಕು. ಮತ್ತು ಬೇರೆ ಆಸ್ಪತ್ರೆಗೆ ಫೋನ್ ಮಾಡಿ ಬೆಡ್ ಅವೈಲಬಿಲಿಟಿ ಇದೆಯಲ್ಲ ಅಂತ ನೋಡಿಕೊಂಡು ಹೇಳಲಿಕ್ಕೆ ಒಂದು 10 ನಿಮಿಷ ಬೇಕಾಗುತ್ತೆ. ಯಾಕಂದರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಏಜೆಗೆ ಫೋನ್ ಮಾಡ್ತಾರೆ, ಒಂದು NFIಗೆ ಫೋನ್ ಮಾಡ್ತಾರೆ, ಒಂದು ಫಾದರ್ ಮುಲ್ಲರ್ಗೆ ಫೋನ್ ಮಾಡ್ತಾರೆ, ಅಲ್ಲಿ ಬೆಡ್ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಶ್ರೀನಿವಾಸಕ್ಕೆ ಫೋನ್ ಮಾಡ್ತಾರೆ. ಈ ಮಾಡೋ ಪ್ರೊಸೆಸ್ಸಿಗೆ ಒಂದು 10-15 ನಿಮಿಷ ಟೈಮ್. ಆ ಟೈಮಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ವೆನ್ಲಾಕಲ್ಲಿ ಒಳಗಡೆ ತೊಗೊಳ್ಲಿಲ್ಲ, ನಮಗೆ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಹೇಳಿ ಅಷ್ಟರಲ್ಲೇ ಅದರ ಜನಪ್ರತಿನಿಧಿಗಳಿಗೆ ಫೋನ್ ಮಾಡಿ ಫೋನ್ ಬಂದಿರೋದಿದೆ. ಸೊ ಇದೊಂದು ಪಾರ್ಟು. ನಾನೇನು ಹೇಳೋದು ಅಂದರೆ, ಬೇರೆ ಹಾಸ್ಪಿಟಲ್ಗಳಿಂದ ಬರಲಿ, ಇಲ್ಲಿ ಒಳ್ಳೆ ಉತ್ತಮ ಸೇವೆ ಸಿಗ್ತಾ ಇದೆ ಅಂತ ಹೇಳಿ ಅದೊಂದು ಅಭಿಮಾನದಿಂದ ಆಸ್ಪತ್ರೆಗೆ ಬಂದರೆ ಒಳ್ಳೆಯದು, ತೊಂದರೆ ಇಲ್ಲ. ಈಗ ಏನಾದರೂ ವೆಂಟಿಲೇಟರ್ ಬೆಡ್ಡಲ್ಲಿ ಇರೋದು ಕೇಸ್ನ, ಅನ್ಕಾನ್ಷಿಯಸ್ ಇರೋ ಕೇಸ್ನ ನಮಗೆ ರೆಫರ್ ಮಾಡಬೇಕಾದ್ರೆ ಇಲ್ಲಿ ನಮ್ಮ ಹೆಲ್ಪ್ ಡೆಸ್ಕ್ ನಂಬರ್ ಕೊಟ್ಟಿದ್ದೀವಿ, ಸಹಾಯವಾಣಿ ನಂಬರ್ ಕೊಟ್ಟಿದ್ದೀವಿ, PROಗಳ ನಂಬರ್ ಕೊಟ್ಟಿದ್ದೀವಿ. ಎಲ್ಲ ಜಿಲ್ಲಾಸ್ಪತ್ರೆಗಳಿಗೂ ಸುತ್ತಮುತ್ತ ಇರೋ ಮತ್ತೆಲ್ಲ ಖಾಸಗಿ ಆಸ್ಪತ್ರೆಗಳಿಗೂ ನಾವು ನಂಬರ್ ಶೇರ್ ಮಾಡಿದ್ದೀವಿ. ನಾನು ಹೇಳೋದಂದರೆ, ಅಟ್ಲೀಸ್ಟ್ ಬೆಡ್ ಅವೈಲಬಿಲಿಟಿಗೆ ಒಂದು ಕಾಲ್ ಮಾಡಿ, ಒಂದು ಫೋನ್ ಮಾಡಿ ಬೆಡ್ ಇದೆಯಾ ಅಂತ ಕೇಳ್ಕೊಳ್ಳಿ. ಇಲ್ಲ ನಾನು ಇಂಥ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾವು ಇಲ್ಲ ಈ ಥರ ಬೆಡ್ ಇಲ್ಲ, ಸದ್ಯಕ್ಕೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿರಿ, ನಾವು ಬೆಡ್ ಅವೈಲಬಿಲಿಟಿ ಆದಮೇಲೆ ನಿಮಗೆ ದೂರವಾಣಿ ಮಾಡಿ ಮತ್ತೆ ನಿಮಗೆ ತೊಗೊಳ್ತೀವಿ ಅಂತ. ಈ ಥರ ಸಂದರ್ಭನ ನಾವು ಏನು ಬರುತ್ತಲ್ಲ, ಕೇಸ್ ಬರುತ್ತಲ್ಲ, ಅದು ಬ್ಲೇಮ್ ನಮ್ಮ ಮೇಲೆ ಬರುತ್ತೆ. ಕೇಸು ಅಲ್ಲಿ ಬೇರೆ ಜಿಲ್ಲಾಸ್ಪತ್ರೆಯಿಂದ ಕಳಿಸಿರೋ ಕೇಸು ನಾವಿಲ್ಲಿ ಹೌಸ್ಫುಲ್ ಇದೆ, ICU ಫುಲ್ ಇದೆ ಅಂತ ಹೇಳಿದಾಗ ಬ್ಲೇಮ್ ಯಾರ ಮೇಲೆ ಬರುತ್ತೆ? ನಮ್ಮ ಆಸ್ಪತ್ರೆ ಮೇಲೆ ಇರುತ್ತೆ. ನಮ್ದು ಏನೂ ತಪ್ಪೇ ಇರೋಲ್ಲ. ನಾವು ಹೇಳೋದು ಬರಲಿ, ಬಟ್ ಫೋನ್ ಮಾಡಿ ಒಂದು ಮಾಹಿತಿ ಕೊಟ್ಟು ಮಾಹಿತಿ ತಿಳ್ಕೊಂಡು ಬರಲಿ ಅನ್ನೋದು ಉದ್ದೇಶ. ಕೊನೆಗೆ
ಎಷ್ಟೋ ಜಿಲ್ಲಾಸ್ಪತ್ರೆಯಿಂದ ಕೆಲವು ಕೇಸ್ ಬರುತ್ತೆ, ಆಲ್ಮೋಸ್ಟ್ ಲಾಸ್ಟ್ ಸ್ಟೇಜ್ ಇರುತ್ತೆ, ಸ್ಟೇಜ್ 4 ಡಿಸೀಸ್ ಇರುತ್ತೆ, ಇನ್ನೇನು ಸ್ವಲ್ಪ ದಿನ ಅಂಥ ಕೇಸ್ಗಳನ್ನು ರೆಫರ್ ಮಾಡ್ತಾರೆ. ಆ ರೆಫರ್ ಮಾಡೋದು ಸ್ವಲ್ಪ ನಿಲ್ಲಿಸ್ಬೇಕು. ಇಲ್ಲಿ ಏನಾಗುತ್ತೆ, ನಮಗೆ ಇರೋ ಸಿಬ್ಬಂದಿಗಳಿಗೆ ವರ್ಕ್ಲೋಡ್ ಜಾಸ್ತಿ ಇದೆ. ನಾವು ಇರೋ ಸಿಬ್ಬಂದಿಗಳಲ್ಲಿ ಹೆಚ್ಚು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ತೀವಿ ವೆನ್ಲಾಕಲ್ಲಿ. ಈ KMC PPP ಅಲ್ಲಿದ್ದರೂ ಕೂಡ ಅವರು ಸಾಕಷ್ಟು ಸಿಬ್ಬಂದಿಗಳನ್ನು ಕೊಟ್ಟಿದ್ದಾರೆ, ನರ್ಸಿಂಗ್ ಆಫೀಸರ್ಸ್ ಕೊಟ್ಟಿದ್ದಾರೆ, ಡಾಕ್ಟರ್ಸ್ ಕೊಟ್ಟಿದ್ದಾರೆ. ಅದನ್ನು ಮೀರಿ ಬಂದಾಗ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಆವಾಗ ನಮ್ಮಲ್ಲಿ ಕೆಲವು ಟೈಮು ಸಿಸ್ಟರ್ಸ್ ಎಲ್ಲ ಹೇಳ್ತಾರೆ, ನಮಗೆ ಮಿತಿ ಮೀರಿ ಕೆಲಸ ಮಾಡ್ತಾಯಿದ್ದೀವಿ ಸರ್ ಅಂತ. ಸೊ ಅವ್ರ ಕಷ್ಟನೂ ಅರ್ಥ ಮಾಡ್ಕೊಬೇಕು. ನಾವು ಅದಕ್ಕೋಸ್ಕರ ಒಂದು ಡಿಸ್ಪ್ಲೇ ಬೋರ್ಡ್ ಹೆಲ್ಪ್ ಡೆಸ್ಕ್ ಇದೆಯಲ್ಲ, ಅಲ್ಲಿ ಸಹಾಯವಾಣಿ ಹತ್ರ ಒಂದು ಡಿಸ್ಪ್ಲೇ ಹಾಕಿದ್ದೀವಿ. ಎಷ್ಟು ICU ಬೆಡ್ ಖಾಲಿ ಇದೆ ಅನ್ನೋದು ಅಲ್ಲಿ ಮಾರ್ಕ್ ಮಾಡಿರ್ತೀವಿ. ಮೊನ್ನೆ ಯಾರೋ ಒಬ್ಬರು ಆ್ಯಂಬುಲೆನ್ಸ್ ಬಾಗಲಕೋಟೆಯಿಂದ ಬಂದಿದ್ದಾರೆ. ಇಲ್ಲಿ ಆ್ಯಂಬುಲೆನ್ಸ್ ಡ್ರೈವರು ಏರು ಧ್ವನಿಯಲ್ಲಿ ಕ್ಯಾಶುಯಾಲಿಟಿ ಜೋರಾಗಿ ಕೂಗಾಡ್ತಾ ಇದ್ದಾನೆ. ಯಾಕಂದರೆ ಅವನಿಗೆ ICU ಬೆಡ್ ಸಿಕ್ಕಿಲ್ಲ ಅಂತ. ICU ಬೆಡ್ ಸಿಗಬೇಕು ಅಂದರೆ ಎರಡೇ ಚಾನ್ಸು. ಒಂದು ICU ಏನು ನಮ್ಮಲ್ಲಿ ಪೇಷಂಟ್ ಇದ್ದಾರೆ, 116 ICU ಬೆಡ್ ಇದೆ ನಮ್ಮಲ್ಲಿ. ಪೇಷಂಟ್ ಏನಿದೆ ಅವರು ಆರಾಮಾಗಿ ನಾರ್ಮಲ್ ಬೆಡ್ಡಿಗೆ ಶಿಫ್ಟ್ ಆಗಬೇಕು, ಇಲ್ಲ ಯಾರಾದರೂ ತಿಳ್ಕೊಬೇಕು. ಎರಡೇ ಅವಕಾಶ ಇರೋದು. ಸುಮ್ಮನೆ ICU ಬೆಡ್ ಖಾಲಿ ಮಾಡಿಸಿ ಯಾರೋ ಒಂದು ಒತ್ತಡ ಬಂತು ಅಂತೇಳಿ ಯಾವುದೋ ಒಂದು ICU ಬೆಡ್ ಖಾಲಿ ಮಾಡಿಸ್ಕೊಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ಈ ಸಂದರ್ಭಗಳು ನನಗೆ ಅತಿಯಾದ ಒಂದು ಒತ್ತಡ ಇದೆ ಈ ವಿಷಯದಲ್ಲಿ. ICU ಬೆಡ್ಡು ಬೇರೆ ಬೇರೆ ಜಿಲ್ಲೆಗಳಿಂದ ಜನಪ್ರತಿನಿಧಿಗಳು ಫೋನ್ ಮಾಡ್ತಾರೆ, ನಾವು ಬೆಡ್ ಕೊಟ್ಟಿಲ್ಲ ಅಂದರೆ ಇದು ವೆನ್ಲಾಕ್ ವೇಸ್ಟು, ವ್ಯವಸ್ಥೆ ಸತ್ತಿದೆ ಅಂತ ನನ್ನ ಎದುರುಗಡೆ ಮಾತಾಡಿದ್ದಿದೆ. ಸೊ ಇದು ನಮ್ಮ ತಪ್ಪಿಲ್ಲದೇ ನಾವು ಬ್ಲೇಮ್ ತೊಗೊಳ್ತೀವಿ. ಕೊನೆಗೆ ಎಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲೂ ಇವನ್ ಒಂದು ಲೆಟರ್ ಕೂಡ ಮಾಡಿದ್ದೀವಿ, ಪ್ರೈವೇಟ್ ಆಸ್ಪತ್ರೆಗೆಲ್ಲ ಲೆಟರ್ ಮಾಡಿದ್ದೀವಿ. ಇದನ್ನು ನೀವು ಕಳಿಸ್ಬೇಕಾದ್ರೆ ಒಂದು ಇಂಟಿಮೇಟ್ ಮಾಡಿ ನಮಗೆ ಅಂತ. ನಮ್ಗೆ ನೋಡಿ, ಈಗ ಹೆಚ್ಚು ICU ಬೆಡ್ ಮಾಡಬೇಕು ಅನ್ನೋದು ಇದೆ, ನಮಗೂ ಮನಸ್ಸಲ್ಲಿದೆ. ಇನ್ನೂ ಒಂದು 50 ಬೆಡ್ ಮಾಡಬೇಕು ಅಂತ ಇದೆ. ಸರ್ಕಾರದಕ್ಕೂ ಒಂದು ಪ್ರಪೋಸಲ್ ಕಳಿಸಿದ್ದೀವಿ. ಒಂದು 50 ಬೆಡ್ ICU ಮಾಡಬೇಕಾದ್ರೆ ಮತ್ತೆ ನನಗೆ 150 ನರ್ಸಿಂಗ್ ಸ್ಟಾಫ್ ಜಾಸ್ತಿ ಬೇಕಾಗುತ್ತೆ. ಹೇಗಂದರೆ ವೆಂಟಿಲೇಟರ್ ಬೆಡ್ಡಿಗೆ ಒಂದು ನರ್ಸ್ ಬೇಕು, ನರ್ಸಿಂಗ್ ಆಫೀಸರ್ ಬೇಕು. ICU ಬೆಡ್ಡಿಗೆ ಎರಡು ICU ಬೆಡ್ಡಿಗೆ ಒಂದು ನರ್ಸಿಂಗ್ ಆಫೀಸರ್ ಬೇಕು. ಒಂದು ಪೋಸ್ಟ್ ಆಪ್ರೇಟಿವ್ 4 ಬೆಡ್ಡಿಗೆ ಒಂದು ನರ್ಸಿಂಗ್ ಆಫೀಸರ್ ಬೇಕು. ಈ ಥರ ಒಂದು ಕಡೆ ನಾರ್ಮಲ್ ಜನರಲ್ ಪೇಷಂಟಿಗೆ 6 ಜನ ಪೇಷಂಟಿಗೆ ಒಂದು ನರ್ಸಿಂಗ್ ಆಫೀಸರ್ ಬೇಕು. ಈ ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ ಎಷ್ಟು ಬೇಕಾಗುತ್ತೆ, 1:3 8 ಅವರ್ಸ್ ಶಿಫ್ಟ್ ಡ್ಯೂಟಿ ಮಾಡಿದ್ರೆ ಒಂದು ವೆಂಟಿಲೇಟರ್ ಕೇಸ್ಗೆ 3 ನರ್ಸಿಂಗ್ ಆಫೀಸರ್ ಬೇಕು. ಸೊ 150 ನರ್ಸಿಂಗ್ ಆಫೀಸರ್ ಬೇಕು ನನಗೆ. ಈಗ ಆಲ್ರೆಡಿ ಇರೋ ಸಿಬ್ಬಂದಿಗಳಲ್ಲೇ ಅಚ್ಚುಕಟ್ಟಾಗಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ, ಒತ್ತಡದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಇನ್ನೂ ಬೆಡ್ ಜಾಸ್ತಿ ಮಾಡಬೇಕಂದ್ರೆ ನಮಗೆ ಇನ್ನೂ ಸಿಬ್ಬಂದಿಗಳ ಶಾರ್ಟೇಜ್ ಆಗುತ್ತೆ. ಸೊ ಹೀಗೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಮೊನ್ನೆ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಮಂಗಳೂರಿಗೆ ಭೇಟಿ ನೀಡಿದರು. ಅವರ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆಯನ್ನು ನೀಡ್ತಾರೆ, ವೆನ್ಲಾಕ್ ಆಸ್ಪತ್ರೆಯಲ್ಲಿ ICU ಘಟಕಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸೊ ನೀವು ಈ ಕುರಿತು ಸಚಿವರ ಜೊತೆ ಮಾತನಾಡಿದರೆ ಅವರು ನಿಮ್ಗೆ ಏನಾದರೂ ಭರವಸೆಯನ್ನು ನೀಡಿದರೆ ICU ಘಟಕಗಳನ್ನು ಹೆಚ್ಚಿಸುವ ಕುರಿತು? ಅಲ್ಲ, ಸರ್ಕಾರದ ಗಮನಕ್ಕೆ ನಾವು ತಂದಿದ್ದೀವಿ. ಯಾಕಂದರೆ ಈಗ ನಮಗೆ ಇಲ್ಲಿ ಸ್ಥಳೀಯ ಶಾಸಕರು ಒಂದ್ಸಲ KDP ಮೀಟಿಂಗಲ್ಲಿ ರೈಸ್ ಮಾಡಿದರು, ಅದನ್ನು ಒಂದು 150 ಬೆಡ್ಡು ನೀವು ಜಾಸ್ತಿ ಮಾಡಬೇಕಾಗತ್ತೆ ಅಂತ. ಸೊ ಇದನ್ನು ನಾವು ಪ್ರಪೋಸಲ್ ಕಳಿಸಿದ್ದೀವಿ. ಆ ಪ್ರಪೋಸಲ್ ಕಳಿಸೋದು ದೊಡ್ಡದಲ್ಲ. ಇಲ್ಲಿ ಈಗ ನಮ್ದೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂದರೆ, ಈಗ CCB ಬ್ಲಾಕ್ ಒಂದು ಆಗ್ತಾಯಿದೆ ನಮ್ಮದು, ಇನ್ನೊಂದು 2-3 ತಿಂಗಳಲ್ಲಿ ಓಪನ್ ಆಗ್ಬೋದು. ಅಲ್ಲಿ ಕೂಡ ಒಂದು 10 ICU ಬೆಡ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಟ್ರಾಮಾ ಸೆಂಟರ್ ಥರ ಮಾಡಿಕೊಂಡು ಅಲ್ಲಿ ಒಂದು 10 ICU. ಮತ್ತು ನಮ್ಮದು OPD ಬ್ಲಾಕ್ ಏನಾದರೂ ಹೊಸ ಬಿಲ್ಡಿಂಗ್ ಆಯಿತು ಅಂದರೆ 70 ಕೋಟಿದು, ಅಲ್ಲಿ ಆದಾಗ ನಮ್ಗೆ ಈಗ ಎಮರ್ಜೆನ್ಸಿ ವಾರ್ಡ್ ಇದೆಯಲ್ಲ, 15 ಬೆಡ್ ಇದೆಯಲ್ಲ, ಅದನ್ನು ಕೂಡ ನಾವು ICU ಕನ್ವರ್ಟ್ ಮಾಡ್ಕೊಬೋದು. ಮತ್ತು ನಾವು ಹೊಸ ಬಿಲ್ಡಿಂಗಲ್ಲಿ OPD ಬ್ಲಾಕಲ್ಲಿ ಒಂದು 25 ICU ಬೆಡ್ಡಿಗೆ ಪ್ರೊವಿಷನ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ. ಒಂದು 50 ICU ಬೆಡ್ ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಕಾಲಕ್ರಮೇಣ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಸಾಧ್ಯ ಇಲ್ಲ. ಈಗ ನಾವು ಅದು ಸರ್ಕಾರದ ಗಮನಕ್ಕೂ ತಂದಿದ್ದೀವಿ, ಎಷ್ಟು ಅದಕ್ಕೆ ಸಿಬ್ಬಂದಿಗಳು ಬೇಕು ಅದನ್ನು ಸರ್ಕಾರದ ಗಮನಕ್ಕೂ ತಂದಿದ್ದೀವಿ. 178 ವರ್ಷಗಳ ಇತಿಹಾಸ ಇರುವಂತಹ ಈ ವೆನ್ಲಾಕ್ ಆಸ್ಪತ್ರೆಯನ್ನು ಪ್ರಾದೇಶಿಕ ಆಸ್ಪತ್ರೆಯಾಗಿ ಘೋಷಣೆ ಮಾಡಬೇಕೆಂಬ ಆಗ್ರಹ ಕೂಡ ಕರಾವಳಿಯಲ್ಲಿ ಕೇಳಿ ಬರ್ತಾ ಇದೆ. ಈ ಕುರಿತು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಅವರು ಕೂಡ ಈ ಕುರಿತು ಉಲ್ಲೇಖ ಕೂಡ ಮಾಡಿದರು. ಇದರ ಕುರಿತು ಏನಾದರೂ ಪ್ರಯತ್ನ ಆಗ್ತಿದೆಯಾ? ಅಲ್ಲ, ಈಗ ಮಾನ್ಯ MLC ಅವರು ಐವನ್ ಸಾರ್ ಏನಿದ್ದಾರೆ ಅವರು ಕೂಡ ಇದ್ರ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಸರ್ಕಾರದ ಹಂತದಲ್ಲೂ ಅದು ಚರ್ಚೆ ಆಗಿದೆ, ಅವರು ಸದನದಲ್ಲಿ ರೈಸ್ ಮಾಡಿ ಅದನ್ನು ಚರ್ಚೆ ಆಗಿದೆ. ಮಾನ್ಯ ಆರೋಗ್ಯ ಸಚಿವರು ಕೂಡ ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಅದನ್ನು ಪ್ರಾದೇಶಿಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಘೋಷಣೆ ಮಾಡಲಿಕ್ಕೆ ತಯಾರಿ ನಡೀತಾ ಇದೆ ಅಂತ ಅವ್ರು ತಿಳಿಸಿದ್ದಾರೆ.
ಅದು ಮಾಡಿದ್ರೆ ಮಾತ್ರ ನಮಗೆ ಸಿಬ್ಬಂದಿ ಕೊರತೆ ಸ್ವಲ್ಪ ನೀಗುತ್ತೆ. ಯಾಕಂದರೆ ಅದು ರೀಜನಲ್ ಹಾಸ್ಪಿಟ್ಲ್ ಅಂತ ಘೋಷಣೆ ಮಾಡಿದ್ರೆ ನಮಗೆ ಒಂದಿಷ್ಟು ಸಿಬ್ಬಂದಿಗಳ ಸ್ಯಾಂಕ್ಷನ್ ಪೋಸ್ಟ್ಗಳೆಲ್ಲ ಜಾಸ್ತಿ ಆಗುತ್ತೆ. ವೈದ್ಯರು ಕೂಡ ಸಂಖ್ಯೆ ಜಾಸ್ತಿ ಮಾಡ್ಕೊಬೋದು. ಮತ್ತು ನಾವು ಬೆಡ್ ಸಂಖ್ಯೆನೂ ಕೂಡ ಹೆಚ್ಚು ಮಾಡಿಕೊಂಡು ಇನ್ನೂ ಸೂಪರ್ ಸ್ಪೆಷಾಲಿಟಿ ವಿಭಾಗಗಳನ್ನು ಹೆಚ್ಚು ಮಾಡಿ ಇನ್ನೂ ಒಂದು ಗುಣಮಟ್ಟದ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ, ಮಾಡ್ಬೋದು. ಅದು ಸರ್ಕಾರದ ಚಿಂತನೆಯಲ್ಲಿದೆ ಮತ್ತು ಸರ್ಕಾರ ಶೀಘ್ರದಲ್ಲಿ ಘೋಷಣೆ ಮಾಡ್ತೀವಿ ಅಂತ ಕೂಡ ಮನೆ ಸಚಿವರು ಮೊನ್ನೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಸೊ ಅದು ಒಂದು ಸಂತೋಷದ ಸುದ್ದಿ. ಇದೀಗ ಬೇರೆ ಸರ್ಕಾರಿ ಆಸ್ಪತ್ರೆಗೆ ಹೋಲಿಸಿದರೆ ಮಂಗಳೂರಲ್ಲಿರುವ ವೆನ್ಲಾಕ್ ಆಸ್ಪತ್ರೆ ಅತ್ಯಾಧುನಿಕ ಸೌಲಭ್ಯವನ್ನು ಹೊಂದಿರುವಂಥದ್ದು. ಮುಖ್ಯವಾಗಿ ಇದೀಗ ಉದಾಹರಣೆಗೆ ಚಿಕ್ಕಮಗಳೂರಿನಿಂದ ಅಥವಾ ಉಡುಪಿಯಿಂದ, ಶಿವಮೊಗ್ಗದಿಂದ, ದಾವಣಗೆರೆಯಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಅಲ್ಲಿಂದ ತುರ್ತು ಚಿಕಿತ್ಸೆಗಾಗಿ ಅಲ್ಲಿಂದ ರೋಗಿಗಳನ್ನು ಇಲ್ಲಿಗೆ ಕಳುಹಿಸುವಾಗ ಹೆಚ್ಚಿನವರು ಈ ನೀವು ಹೇಳಿದ ನಿಯಮವನ್ನು ಫಾಲೋ ಮಾಡ್ತಾರೆ. ಅಂದರೆ ನಮ್ಮಿಂದ ಇಂಥ ರೋಗಿಗಳು ಬರ್ತಾ ಇದ್ದಾರೆ, ನಿಮ್ಮಲ್ಲಿ ವ್ಯವಸ್ಥೆ ಇದೆಯಾ, ಸದ್ಯಕ್ಕೆ ಟ್ರೀಟ್ಮೆಂಟ್ ಕೊಡಬಹುದಾ, ಈ ಎಲ್ಲ ರೂಲ್ಸ್ಗಳನ್ನು ಅವರು ನಿಯಮಬದ್ಧವಾಗಿ ಪಾಲಿಸ್ತಾರಾ ಅಥವಾ ಪಾಲನೆ ಮಾಡದಿದ್ದರೆ ಅವರಿಗೆ ಸಲಹೆ ನೀಡ್ತೀರಾ? ಅಲ್ಲ, ಒಳ್ಳೆ ಪ್ರಶ್ನೆ. ಇದು ನನಗೆ ಸಮಸ್ಯೆ ಆಗಿರೋದು. 99% ಯಾರೂ ನನಗೆ ಆಸ್ಪತ್ರೆಗೆ ಬೆಡ್ ಇದೆಯಾ ಅಂತ ಫೋನ್ ಮಾಡಲ್ಲ. ನೇರ ನನಗೆ ಒಂದು ವೆಂಟಿಲೇಟರ್ ಬೆಡ್ದು ಪೇಷಂಟ್ನ ಕಳಿಸ್ತಾರೆ. ಇಲ್ಲಿ ಬೆಡ್ ಇರಲ್ಲ, ನಮ್ಮ ಹೆಲ್ಪ್ ಡೆಸ್ಕವ್ರು ನನಗೆ ಫೋಟೋ ಹಾಕ್ತಾರೆ. ಸರ್ ಈ ಪೇಷಂಟು ಯಾವುದೇ ಇಂಟಿಮೇಷನ್ ಇಲ್ಲದೆ ವೆಂಟಿಲೇಟರ್ ಬೆಡ್ ನಾನು ಕಳಿಸಿದ್ದಾರೆ ಅಂತ. ಅವರು ಹೆಲ್ಪ್ ಡೆಸ್ಕ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮಲ್ಲಿ PROಗಳಿದ್ದಾರೆ, ನಾನು ಅದನ್ನೆಲ್ಲ ಶೇರ್ ಮಾಡಿದ್ದೀನಿ, ನಿಮಗೂ ಅದ್ರ ನಂಬರ್ ಶೇರ್ ಮಾಡ್ತೀನಿ. ಯಾಕಂದರೆ ಈಗ ಮೊದಲು PROಗಳು ಇರಲಿಲ್ಲ, ನಾನು ಬಂದಮೇಲೆ ಅದು PROಗಳು 3 PROಗಳನ್ನು ಇಟ್ಟು ನನಗೆ ಜನಸಂಪರ್ಕ ಅಧಿಕಾರಿಗಳು ಯಾರಾದರೂ ನಿಮಗೆ ಆಫೀಸಿಗೆ ಫೋನ್ ಮಾಡಬೇಕಾದ್ರೆ ಆಫೀಸ್ ರಿಲೇಟೆಡ್ ವರ್ಕು, ಮತ್ತು ಇಲ್ಲಿ ಆರ್ಥೋಪೆಡಿಕ್ ವರ್ಕ್ ರಿಲೇಟೆಡ್ ಒಬ್ಬರು PRO, ಸರ್ಜಿಕಲ್ ಆ್ಯಂಡ್ ಮೆಡಿಕಲ್ ಬ್ಲಾಕಿಗೆ ಒಬ್ಬರು PRO, ಪಿಡಿಯಾಟ್ರಿಕ್ ಮತ್ತು OPD ಈ ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಮಾಡಿದ್ದೀನಿ ನಾನು. ಯಾಕಂದರೆ ನೇರವಾಗಿ ನನಗೆ ಫೋನ್ ಮಾಡೋದಕ್ಕಿಂತ ಕೆಲಸಗಳು ನಾನು ಯಾವುದೋ ಒಂದು ಬ್ಯುಸಿ ಇದ್ದಾಗ ಆಗಲ್ಲ ನನಗೆ ಫೋನ್ ಎತ್ತಲಿಕ್ಕೆ. ಅವಾಗ ಅಟ್ಲೀಸ್ಟ್ PROಗೆ ಫೋನ್ ಮಾಡಿದ್ರೆ ಅವರು ಕೂಡ ನನ್ನಷ್ಟೇ ಪರಿಣಾಮಕಾರಿಯಾಗಿ ಅದನ್ನು ಕೆಲಸ ಮಾಡಿಕೊಡ್ತಾರೆ, ಅಂದರೆ ಅದನ್ನು ಸ್ಪಂದಿಸ್ತಾರೆ. ಮತ್ತು ನಮ್ಮಲ್ಲಿರೋ PRO ಒಬ್ಬರು ಸೀದಾ ಪೇಷಂಟ್ ಹತ್ರನೇ ಹೋಗಿ ಮಾತಾಡಿಸ್ಕೊಂಡು ಅದು ಏನಿದೆ ವಿಷಯ ಅಂತ ಹೇಳಿದ್ದು ಮತ್ತು ಆ ವ್ಯಕ್ತಿಗೆ ವಾಪಸ್ಸು ಕರೆ ಮಾಡಿ ತಿಳಿಸ್ತಾರೆ. ಈ ವ್ಯವಸ್ಥೆ ಮಾಡ್ಕೊಂಡಿದ್ದರಿಂದ ನನಗೆ ತುಂಬ ಅನುಕೂಲ ಆಗಿದೆ. ಸೊ ಇಷ್ಟೆಲ್ಲ ವ್ಯವಸ್ಥೆ ಇಟ್ಕೊಂಡ್ರೂ ಕೂಡ ನಮಗೆ ಯಾವುದೇ ಒಂದು ಮಾಹಿತಿ ಇಲ್ಲದೆ ಒಂದು ರೋಗಿನ ವೆಂಟಿಲೇಟರ್ ಬೆಡ್ಡು ಅನ್ಕಾನ್ಷಿಯಸ್ ಇರೋ ಪೇಷಂಟ್ನ ಕಳಿಸಿದಾಗ ತೊಂದರೆ ಆಗುತ್ತೆ. ನನಗೆ ಬೇರೆ ಜಿಲ್ಲೆಯಿಂದ ಬಂದು ಗಲಾಟೆ ಮಾಡ್ತಾರಲ್ಲ, ಅದು ಭಾರಿ ಸಮಸ್ಯೆ ಆಗಿದೆ. ಯಾಕಂದರೆ ಬೆಡ್ ಸಿಕ್ಕಿಲ್ಲ ಅಂದರೂ 100, 200, 300 ಕಿಲೋಮೀಟ್ರಿಂದ ಬಂದಿರ್ತಾರೆ ಅವರು. ಅವರಿಗೆ ಫ್ರಸ್ಟ್ರೇಟ್ ಆಗಿರ್ತಾರೆ. ಇಲ್ಲಿ ಬೆಡ್ ಸಿಕ್ಕಿಲ್ಲ ಅಂದರೆ ಅವ್ರದ್ದು ಭಾಳಷ್ಟು ಗಲಾಟೆ ಮಾಡ್ತಾರೆ. ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ಫೋನ್ ಮಾಡಿ ಮತ್ತು ಅಲ್ಲಿಂದ ನನಗೆ ಒತ್ತಡ ತರ್ತಾರೆ. ನಾನು ಹೇಳೋದೇನಪ್ಪ ಅಂದರೆ, ಒಂದೇ ಒಂದು ಸಲಹೆ ಕೊಡೋದಂದರೆ, ಒಂದು ಶೇರ್ ಮಾಡಿದ್ದೀವಿ ನಂಬರ್, ಒಂದು ಕರೆ ಮಾಡಿ ಬೆಡ್ ಇದೆಯಾ, ಅವೈಲಬಿಲಿಟಿ ಇಲ್ಲ ಅಂದರೆ ಒಂದಿನ ಲೇಟಾಗಿ ಶಿಫ್ಟ್ ಮಾಡಿ. ನಾವು ಬೇಕಾದ್ರೆ ಒಂದು ಬೆಡ್ ಬ್ಲಾಕ್ ಮಾಡ್ಕೊಳ್ತೀವಿ ಅವರಿಗೋಸ್ಕರ. ಲೇಟಾಗಿ ಶಿಫ್ಟ್ ಮಾಡಿ. ಸುಮ್ಮನೆ ಏಕಾಏಕಿ ಕಳಿಸಿದ್ರೆ ಯಾವ ಆಸ್ಪತ್ರೆನೂ ಅದನ್ನು ಸ್ಪಂದಿಸೋದು ಕಷ್ಟ ಆಗುತ್ತೆ. ಇದು ಮಾನವೀಯತೆ ಅಮಾನವೀಯ. ಎಷ್ಟೋ ಮಾಧ್ಯಮದಲ್ಲಿ ಬಂತು, 24 ಗಂಟೆ ಆ್ಯಂಬುಲೆನ್ಸಲ್ಲೇ ಸುತ್ತಕೊಂಡು ರೋಗಿಗಳಿಗೆ ಆ್ಯಂಬುಲೆನ್ಸಲ್ಲಿ ICU ಬೆಡ್ ಸಿಗದೆ ಬೇರೆ ಕಡೆ ಹೈರಾಣಾಯಿತು ಅಂತ ಹೇಳಿ ಮಾಧ್ಯಮದಲ್ಲಿ ಎಲ್ಲ ಬರುತ್ತೆ. ಅದಕ್ಕೆ ನಮ್ಮ ತಪ್ಪಿರಲ್ಲ. ಬೆಡ್ ಇಲ್ಲ ಅಂದರೆ ನಾವೇನು ಮಾಡೋದು? ನಾವು ಮಾಡಲಿಕ್ಕೆ ಆಲ್ಟರ್ನೇಟ್ ಏನಿಲ್ಲ ನಮಗೆ. ಹಾಗಂತ ಬೆಡ್ ಹೆಚ್ಚು ಮಾಡಲಿಕ್ಕೆ ಸಿಬ್ಬಂದಿಗಳು ಶಾರ್ಟೇಜ್ ಆಗ್ತಾರೆ. ಇರೋ ವ್ಯವಸ್ಥೆಯಲ್ಲೇ ನಾವು ನಮ್ಮ ಜಿಲ್ಲಾಸ್ಪತ್ರೆ ಮಟ್ಟದಲ್ಲಿ 116 ಬೆಡ್ಡು, ಇದು ಒಳ್ಳೆ ಸಂಖ್ಯೆ ICU ಬೆಡ್ ಸಂಖ್ಯೆ ಇದು ಒಂದು ಜಿಲ್ಲಾಸ್ಪತ್ರೆಗೆ. ಇದಕ್ಕಿಂತ ಹೆಚ್ಚು ಮಾಡಬೇಕಂದ್ರೆ ಸಿಬ್ಬಂದಿ ಕೊರತೆ ಸ್ಟಾರ್ಟ್ ಆಗುತ್ತೆ, ನಾವೇ ಕ್ರಿಯೇಟ್ ಮಾಡ್ಕೊಂಡಂಗಾಗುತ್ತೆ. ಮತ್ತು ಇನ್ನೊಂದು, ICU ಬೆಡ್ ಹೆಚ್ಚು ಮಾಡಿಕೊಂಡು ನೀವು ಸಿಬ್ಬಂದಿ ಕೊರತೆ ಆಗಿ ಮತ್ತೆ ನಿಮಗೆ ಕ್ವಾಲಿಟಿ ಸರ್ವಿಸ್ ಕೊಡದೇ ಇದ್ದರೆ ಅದು ಮತ್ತೆ ಕಂಪ್ಲೇಂಟ್ ಬರುತ್ತೆ. ಮುಖ್ಯವಾಗಿ ಕ್ವಾಲಿಟಿ ಸರ್ವಿಸ್ ಕೊಡಬೇಕು. ಸುಮ್ಮನೆ ಅಡ್ಮಿಟ್ ಮಾಡಿಕೊಂಡು ಯಾರು ನೋಡ್ಕೊಳೋರಿಲ್ಲ ಅಂದರೆ ಅದು ತೊಂದರೆ ಆಗುತ್ತೆ. ಸೊ ಇರೋದ್ರಲ್ಲೇ ನಾವು ಹೈಯೆಸ್ಟ್ ಸರ್ವಿಸ್ ಕೊಡ್ತಾ ಇದ್ದೀವಿ ಅಂತ ನನ್ನ ಅನಿಸಿಕೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಸುಮಾರು 70 ಕೋಟಿ ವೆಚ್ಚದಲ್ಲಿ ಹೊಸ OPD ಬ್ಲಾಕ್ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ MRPL ಅವರು ಕೂಡ 10 ಕೋಟಿಯನ್ನು ನೀಡಿರುವಂಥದ್ದು. ಇದರ ಕುರಿತು ಮಾಹಿತಿ ನೀಡೋದಾದರೆ? ಅದೇ, ಈಗ ನಾವು MRPL ನಾವು ಕೇಳ್ಕೊಂಡ್ವಿ. ಅಲ್ಲಿ ನಮ್ಗೆ ಏನಾಗಿತ್ತು, ಮೆಡಿಸಿನ್ ಬ್ಲಾಕಲ್ಲಿ 3 ಫ್ಲೋರ್ ಇದೆ. ಅದ್ರ ಮೇಲೆ 4ನೇ ಫ್ಲೋರಲ್ಲಿ ನಮಗೆ ಒಂದು ಡಯಾಲಿಸಿಸ್ ಕಟ್ಟಡ ಕಟ್ಟಲಾಯಿತು ಬೇರೆ ಬೇರೆ CSR ಫಂಡಲ್ಲಿ. ಅದು ಈಗ 35 ಬೆಡ್ಡೆಡ್ ಡಯಾಲಿಸಿಸ್ ಕಟ್ಟಡ ಇದೆ. ಅದರಲ್ಲಿ ಈಗ 24 ಮಿಷನ್ಸ್ ಇದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಲಿಫ್ಟಿನ ಕೊರತೆ ಇದೆ, ಲಿಫ್ಟ್ ಇಲ್ಲ.
ಮತ್ತು ನಮಗೆ ಈಗ ಸರ್ಜಿಕಲ್ ಬ್ಲಾಕಲ್ಲಿ CSSD ಅಂತ ಬರುತ್ತೆ, ಸೆಂಟ್ರಲ್ ಸ್ಟೆರೈಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಅಂತ. ಅದು ಒಂದು ಕೊರತೆ ಇತ್ತು ಆ ಸರ್ಜಿಕಲ್ ಬ್ಲಾಕಲ್ಲಿ, ಅದು ಕಾರಣಾಂತರ ಮಾಡೋಕ್ಕಾಗಿರಲಿಲ್ಲ. ಸೊ ಅದೊಂದು, ಮತ್ತು ವಾರ್ಡಿಂದು ಸಮಸ್ಯೆ ಇದೆ, ಯಾಕಂದರೆ ಅಲ್ಲಿ ಆಪ್ರೇಷನ್ ಮಾಡ್ಕೊಂಡು ಈ ಹಳೆ ಕಟ್ಟಡಕ್ಕೆ ನಾವು ಶಿಫ್ಟ್ ಮಾಡ್ತೀವಿ, ಅದೊಂದು ಸಮಸ್ಯೆ ಆಯಿತು. ಇದೆಲ್ಲ ಸೇರಿ ನಾವು MRPL ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಾಗ MRPL ಅವರು 10 ಕೋಟಿ ಕೊಟ್ಟರು. ಅದನ್ನು ನಾವು ಇಂಜಿನಿಯರ್ ವಿಭಾಗದಿಂದ ಎಸ್ಟಿಮೇಟ್ ಕೊಟ್ಟು ಅದರಲ್ಲಿ 74 ಬೆಡ್ಡೆಡ್ ಒಂದು ವಾರ್ಡ್ ಬರುತ್ತೆ, ಲಿಫ್ಟ್ ಬರುತ್ತೆ, ಮತ್ತು CSSD ಬರುತ್ತೆ. ತುಂಬ ಅಲ್ಲಿ ರೋಗಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಅದು ಒಂದು MRPLದು. ಎರಡನೇದು ಆರೋಗ್ಯ ಇಲಾಖೆಗೆ ನಮ್ಮ OPD ಕಟ್ಟಡಕ್ಕೆ ಬಡ್ಜೆಟಲ್ಲೇ 70 ಕೋಟಿ ತೆಗೆದಿಟ್ಟಿದ್ರು OPD ಕಟ್ಟಡ ಮಾಡಬೇಕಂತ. ಈಗ ಮೊದಲನೇ ಹಂತದಲ್ಲಿ 35 ಕೋಟಿ, ಎರಡನೇ ಹಂತ 35 ಕೋಟಿ. ಈಗ ಮೊದಲನೇ ಹಂತದ ಟೆಂಡರೆಲ್ಲ ಆಗಿ ಈಗ ಶಂಕುಸ್ಥಾಪನೆಯೂ ಆಯಿತು. ಈಗ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಅದನ್ನೆಲ್ಲ ಎಕ್ಸ್ಕವೇಷನ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಏನಾಗುತ್ತೆ, 70 ಕೋಟಿ ನಮ್ಮದು ಪರಿಕಲ್ಪನೆ. ಈಗ ನಮ್ಮದು ಹಳೆ ಏನು OPD ಕಟ್ಟಡ ಇದೆ, ಅದು 70 ವರ್ಷದ ಹಿಂದೆ ಕಟ್ಟಿರೋದು. ಅದು ಆಗಿನ ಕಾಲದಲ್ಲಿ ಒಳ್ಳೆ ಕಟ್ಟಡನೇ. ಬಟ್ ಈಗ ಏನಾಗಿದೆ, ಈ ಜನಸಂಖ್ಯೆ ಇದರಲ್ಲಿ ಲೆಕ್ಕದಲ್ಲಿ ಹೋಗ್ತಾ ನಮಗಲ್ಲಿ ಕಾರಿಡಾರ್ಗಳಲ್ಲಿ ಟೈಟ್ ಆಗುತ್ತೆ, ಜನ ಪೇಷಂಟ್ ಮೂವ್ ಮಾಡಲಿಕ್ಕೆಲ್ಲ ಸ್ವಲ್ಪ ಕಂಜೆಸ್ಟೆಡ್ ಇದೆ, ಕೂರ್ಲಿಕ್ಕೆಲ್ಲ ಲಾಂಜ್ ಇಲ್ಲ, ಮತ್ತು ತುಂಬ ಹಳೆ ಕಟ್ಟಡ ಬೇರೆ. ಸೊ ಪರ್ಯಾಯವಾಗಿ ಒಂದು ಒಳ್ಳೆ OPD, ಹೊಸ ವಿನ್ಯಾಸ ಇರೋ ಒಂದು OPD ಮಾಡೋದು ಅಂತೇಳಿ ಸಾಕಷ್ಟು ಸಭೆಗಳಾಗಿದೆ. ಒಂದು ಒಳ್ಳೆ ಕಾರ್ಪೊರೇಟ್ ಲೆವೆಲ್ ಒಂದು OPDನೇ ಮಾಡಬೇಕು ಅನ್ನೋದಿದೆ. ಅದರಲ್ಲಿ ಗ್ರೌಂಡ್ +2 ಬರುತ್ತೆ, G+2 ಬರುತ್ತೆ, ಮತ್ತು ಅದ್ರ ಮೇಲೆ 2 ಫ್ಲೋರ್ ಕಟ್ಟೋ ಪ್ಲ್ಯಾನ್ ಕೂಡ ಇದೆ. ಅದು ಇಂಜಿನಿಯರ್ ವಿಭಾಗದಿಂದ ಒಂದು ಸೂಚನೆ ಕೊಟ್ಟು. ಸೊ ಇದೇನಾಗುತ್ತೆ, ನಮ್ಮದಿಲ್ಲಿ ನೋಡಿ, ನಾವು OPD ಒಂದು ಕಡೆ, CT ಸ್ಕ್ಯಾನ್ ಒಂದು ಕಡೆ, ಎಕ್ಸ್ರೇ ಒಂದು ಕಡೆ, ಈ ಥರ ಎಲ್ಲ ಮೂಮೆಂಟ್ಸ್, ಮತ್ತು ಎಮರ್ಜೆನ್ಸಿ ವಾರ್ಡ್ ಒಂದು ಕಡೆ, ಈ ಥರ ಎಲ್ಲ ದೂರ ಆಗುತ್ತೆ. ನಮಗೆ ಈಗಿರೋ ಪ್ಲ್ಯಾನ್ ಏನಂದರೆ, OPD ಕಟ್ಟಡ ಕಟ್ಬಿಟ್ಟು ಒಂದೇ ಸೂರಿನಲ್ಲಿ ಎಲ್ಲ ಸ್ಪೆಷಾಲಿಟಿ, ಮಲ್ಟಿ ಸ್ಪೆಷಾಲಿಟಿ ಪ್ರತಿಯೊಂದು ಅದರಲ್ಲೇ ಬರಬೇಕು. CT ಸ್ಕ್ಯಾನ್, MRI ಸ್ಕ್ಯಾನ್ ಅದರಲ್ಲೇ ಬರಬೇಕು, ಎಮರ್ಜೆನ್ಸಿ ವಾರ್ಡ್ ಅದರಲ್ಲೇ ಬರಬೇಕು, ಫಾರ್ಮಸಿ ಅದರಲ್ಲೇ ಬರಬೇಕು, ಲ್ಯಾಬ್ ಅದರಲ್ಲೇ ಬರಬೇಕು. ಜನಕ್ಕೆ ಓಡಾಡಿಸ್ಬಾರ್ದು, ಸುಮ್ಮನೆ ಅಲ್ಲೋಗು ಆ ಕಟ್ಟಡಕ್ಕೂ. ಯಾಕಂದರೆ 21 ಕಟ್ಟಡ ಇದೆ ನಮ್ಮ ಆಸ್ಪತ್ರೆಯಲ್ಲಿ. ಜನಕ್ಕೆ ಅಲ್ಲೋಗಿ ಇಲ್ಲೋಗಿ ಅದೊಂದು ನಮ್ಮದು ಪರಿಕಲ್ಪನೆ. ಒಂದೇ ಸೂರಿನಲ್ಲಿ ಎಲ್ಲ ಆಗಬೇಕು ಅನ್ನೋದು. ಎರಡನೇದು, ಈ CCB ಬ್ಲಾಕ್ ಏನಾಗ್ತಾ ಇದೆ, ಟ್ರಾಮಾ ಸೆಂಟ್ರ್ ನಾವೇನು ಮಾಡಬೇಕಂತ ಇದ್ದೀವಿ, ಅದಕ್ಕೆ ಒಂದು ಬ್ರಿಡ್ಜಿಂಗ್ ಮಾಡೋದು. ಆ OPD ಅದರ ಎದುರುಗಡೆ ಬರೋದ್ರಿಂದ ಆ OPD ಬ್ಲಾಕಿಗೂ ಈ CCB ಬ್ಲಾಕಿಗೂ ಒಂದು ಬ್ರಿಡ್ಜಿಂಗ್. ಈಗ ಮೆಡಿಸಿನ್ ಸರ್ಜಿಕಲ್ ಬ್ಲಾಕ್ ಏನಿದೆ ಹೊಸದು, ಅದಕ್ಕೆ ಮತ್ತೆ ಇದು ಬ್ರಿಡ್ಜಿಂಗ್ ಕನೆಕ್ಟ್ ಆಗುತ್ತೆ, ಸೇತುವೆ ಆಗುತ್ತೆ. ಅವಾಗ ಏನಾಗುತ್ತೆ, ರೋಗಿಗಳು ಕೆಳಗಡೆ ಪೇಷಂಟ್ ಶಿಫ್ಟ್ ಮಾಡೋದಿದ್ರೆ ಕೆಳಗಡೆ ಮೂವ್ಮೆಂಟ್ ಮಾಡೋದಿರಲ್ಲ, ಎಲ್ಲ ಒಂದೇ ಕಡೆ ಆಗುತ್ತೆ. ನಿಮ್ದು ಏನು ಕನೆಕ್ಷನ್ ಅಂದರೆ, ಒಂದು CCB ಬ್ಲಾಕು, ಒಂದು ಮೆಡಿಸಿನ್ ಬ್ಲಾಕಿಗೆ ಕನೆಕ್ಟ್, ಎಲ್ಲ ಅಲ್ಲೇ ಮುಗಿದೋಗುತ್ತೆ. ನಮ್ಮ ಜನಗಳಿಗೆ ತುಂಬ ಓಡಾಡ್ಸೋದಿರಲ್ಲ. ಮತ್ತು ಈವನ್ ಇಂಟರ್ನಲ್ ಬಗ್ಗಿಗಳು ಪೇಷಂಟ್ ಶಿಫ್ಟ್ ಮಾಡಲಿಕ್ಕೆ ಬಗ್ಗಿಗಳಲ್ಲೇ ನಾವು ಪೇಷಂಟ್ನ ಟ್ರಾನ್ಸ್ಫರ್ ಮಾಡ್ಬೋದು ಆ ಕಡೆಯಿಂದ ಈ ಕಡೆ. ಸೊ ತುಂಬ ಅನುಕೂಲ ಆಗುತ್ತೆ. ಈ ಒಂದು ದೊಡ್ಡ ಒಳ್ಳೆಯ ಪ್ಲ್ಯಾನ್ ಇದೆ. ಇದು ಮೋಸ್ಟ್ಲಿ ಯಾವ ಇದರಲ್ಲೂ ಇಲ್ಲ ಅನಿಸುತ್ತೆ, ಆ ಥರ ಆಗುತ್ತೆ. ರಾಜ್ಯದಲ್ಲೇ ಒಂದು ಒಳ್ಳೆಯ ಶ್ರೇಷ್ಠ ಗುಣಮಟ್ಟದ, ಅತ್ಯಂತ ಒಳ್ಳೆಯ ವಿನ್ಯಾಸದ ಒಂದು OPD ಕಟ್ಟಡ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊರ ಜಿಲ್ಲೆಗಳಿಂದ ಇಲ್ಲಿಗೆ ವೆನ್ಲಾಕಿಗೆ ಬರ್ತಾ ಇರುವಂತಹ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮುಖ್ಯವಾಗಿ ಹೊರ ಜಿಲ್ಲೆಗಳಿಂದ ಇಲ್ಲಿಗೆ ಬರುವಂತಹ ಕೇಸ್ಗಳು ಹೆಚ್ಚಿನವು ಆಕ್ಸಿಡೆಂಟ್ ಅಥವಾ ಹಾವು ಕಡಿತ, ಮಲೇರಿಯಾನ, ಡೆಂಗಿನ ಯಾವ ಕೇಸ್ಗಳ ರೋಗಿಗಳು ಇಲ್ಲಿಗೆ ಹೆಚ್ಚಿಗೆ ಬರ್ತಾರೆ? ಮೆಜಾರಿಟಿ ಆಕ್ಸಿಡೆಂಟ್ ಇರುತ್ತೆ, ಪಾಯ್ಸನಿಂಗ್ ಕೇಸ್ ಇರುತ್ತೆ, ಸ್ನೇಕ್ ಬೈಟ್ ಎಲ್ಲ ಕಡಿಮೆ ಬರುತ್ತೆ, ಬರಲ್ಲ ಅಂತ ಅಲ್ಲ. ಮತ್ತು ಲಿವರ್ ಡಿಸೀಸು, ಹಾರ್ಟ್ ಡಿಸೀಸು, ಎಲ್ಲ ಕ್ರಾನಿಕ್ ಡಿಸೀಸಿಗೆ ಬರ್ತಾರೆ. ಯಾಕಂದರೆ ಇಲ್ಲಿ ಗುಣಮಟ್ಟದ ಸೇವೆ ಇದೆ. ನಮ್ಮಲ್ಲಿ ಅಡ್ವಾಂಟೇಜ್ ಏನಂದರೆ, ಏನೂ ಖರ್ಚಾಗಲ್ಲ. BPL ಕಾರ್ಡಿಗೆ ಅಬ್ಸಲ್ಯೂಟ್ಲಿ ಫ್ರೀ, ಏನೇ ಒಂದು ಪೈಸಾ ಖರ್ಚಾಗಲ್ಲ. ಕೊನೆಗೆ APL ಇದ್ದರೆ ಅದು 30%, 70% ಪೇ ಮಾಡಬೇಕು, ಅದು ನಾಮಿನಲ್ ಚಾರ್ಜಸ್ ಇರುತ್ತೆ. ಈಗ ನಮ್ಮಲ್ಲಿ ನೋಡಿ, ಕ್ಯಾಥ್ಲ್ಯಾಬ್ ಸ್ಟಾರ್ಟ್ ಆಯಿತು, 800ಕ್ಕೂ ಹೆಚ್ಚು ಆಂಜಿಯೋಪ್ಲಾಸ್ಟಿ, ಆಂಜಿಯೋಗ್ರಾಮೆಲ್ಲ ಆಯಿತು. ಮತ್ತು ಡಯಾಲಿಸಿಸ್ ಫೆಸಿಲಿಟಿ ಇದೆ, ಮೊದಲಿಂದನೂ ಇದೆ. ಈಗ ಅದು ಒಳ್ಳೆ ಕಟ್ಟಡಕ್ಕೆ ಶಿಫ್ಟ್ ಆಗಿದೆ. ಮತ್ತು ಸೂಪರ್ ಸ್ಪೆಷಾಲಿಟಿ ವಿಂಗ್ಗಳಿದೆ ನಮ್ಮಲ್ಲಿ. ವ್ಯಾಸ್ಕ್ಯುಲರ್ ಸರ್ಜನ್ಸ್ ಇದ್ದಾರೆ, ನ್ಯೂರೋ ಸರ್ಜನ್ಸ್ ಇದ್ದಾರೆ, ನೆಫ್ರಾಲಜಿಸ್ಟ್ ಇದ್ದಾರೆ, ಯೂರಾಲಜಿಸ್ಟ್ ಇದ್ದಾರೆ, ಪೀಡಿಯಾಟ್ರಿಕ್ ಸರ್ಜನ್ಸ್ ಇದ್ದಾರೆ, ಎಲ್ಲ ಸೂಪರ್ ಸ್ಪೆಷಾಲಿಟಿ ವಿಂಗ್ ಇಲ್ಲಿ ಚೆನ್ನಾಗಿ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ, ಸೊ ಸಾಕಷ್ಟು ಆ ರೀಸನ್ಗೂ ಬೇರೆ ಜಿಲ್ಲೆಗಳಿಂದ ಬರ್ತಾರೆ. ಸೊ ಗುಣಮಟ್ಟದ ಸೇವೆ. ಮತ್ತು ಮಧ್ಯಾಹ್ನ ಈಗ 1ನೇ ತಾರೀಕಿಂದ ಇಸ್ಕಾನ್ ಮಾನ್ಯ ಸಚಿವರು ಘೋಷಣೆ ಮಾಡಿದ್ದಾರೆ, ಜೂನ್ 1ರಿಂದ ಇಸ್ಕಾನ್ ಊಟ ಕೊಡ್ತೀವಿ. ಬೆಳಗ್ಗೆ ಮಧ್ಯಾಹ್ನ ತಿಂಡಿ ಎಲ್ಲ 3 ಹೊತ್ತು ಇಸ್ಕಾನಿಂದ ಊಟೋಪಚಾರ ಆಗುತ್ತೆ ರೋಗಿಗಳಿಗೆ ಮಾತ್ರ. ಈಗ ರೋಗಿಗಳ ಕಡೆಯವರಿಗೆ ನಿಮ್ಮ ಫ್ರೆಂಡ್ಸ್ ಅವರು ಮತ್ತು ಸ್ನೇಹಾಲಯದವರು ಊಟ ಕೊಡ್ತಾ ಇದ್ದಾರೆ. ಇನ್ನೇನು ಖರ್ಚಿದೆ?
ಮತ್ತು ಒಳ್ಳೆ ಉಳಿಲಿಕ್ಕೆ ಧರ್ಮಸ್ಥಳದ ಛತ್ರ ಇದೆ. ಇಷ್ಟೆಲ್ಲ ಮಾಡಿಕೊಂಡು ನಮ್ಗೆ ಎಲೆ ಅಡಿಕೆ ಹಾಕ್ಕೊಂಡು ಆಸ್ಪತ್ರೆಯಲ್ಲಿ ಹೋಗಿತಾರಲ್ಲ ತುಂಬ ಕೋಪ ಬರುತ್ತೆ. ಅದಕ್ಕೆ ನಾವು ಅದಕ್ಕೆ ಫೈನ್ ಕೂಡ ದಂಡ ಹಾಕ್ತಾಯಿದ್ದೀವಿ. ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ನೀವು ಎಲೆ ಅಡಿಕೆ ಆಸ್ಪತ್ರೆಯಲ್ಲಿ ಉಗುಳ್ತೀರಿ ಅಂದರೆ ಅದಕ್ಕೆ ದಂಡ ಕಟ್ಟಿಸ್ಬೇಕಲ್ಲ, ಅದು ಮಾಡ್ತಾಯಿದ್ದೀವಿ. ಈಗ ಸುಮಾರು ಒಂದು ಅಂದಾಜು ವೆನ್ಲಾಕ್ ಆಸ್ಪತ್ರೆಗೆ ಪ್ರತಿನಿತ್ಯ ಎಷ್ಟು ಸಂಖ್ಯೆಯಲ್ಲಿ ರೋಗಿಗಳು ಇಲ್ಲಿ ಬರ್ತಾರೆ, ಒಂದು ಅಂದಾಜು? ಅಲ್ಲ, 1,500 2,000 ತನಕನೂ ಇರುತ್ತೆ ಒಬ್ಬರಿಗೆ, ಡಿಪೆಂಡಿಂಗ್ ಅಪಾನ್ ಇದೆ. ಮಂಡೇಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ನಮಗೆ ಕೆಲವು ICTC ವಿಭಾಗ ಮತ್ತು ಫಿಸಿಯೋಥೆರಪಿ ಅವರೆಲ್ಲ ನಂಬರ್ ಎಂಟ್ರಿ ಮಾಡಿಸಲ್ಲ, ಅದನ್ನು ಸ್ಟ್ರೀಮ್ಲೈನ್ ಮಾಡಿದ್ದೀವಿ, ಅದು ಲೆಕ್ಕನೇ ಸಿಗೋಲ್ಲ. ಅದು ಕೂಡ ಅದನ್ನು ಇನ್ಕ್ಲೂಡ್ ಮಾಡಿಸಿದ್ದೀವಿ. ಈಗ ಒಂದು 2,000 ಹತ್ತಿರ ಬಂದು ಹೋಗ್ತಾರೆ. ಅಡ್ಮಿಷನ್ಸ್ 70 to 100 ಪರ್ ಡೇ ಇರುತ್ತೆ ಅಡ್ಮಿಷನ್ಸ್. ಇದು ವೆನ್ಲಾಕ್ ಜಿಲ್ಲಾಸ್ಪತ್ರೆಯ ಅಧೀಕ್ಷಕರ ಮಾತು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೇರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT Tower, Silicon Oasis, Dubai, UAE.